ಶಾಲೆ ಅಂದ್ರೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಸಾಕಷ್ಟು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಈ ಒಂದು ಊರಿನಲ್ಲಿ ಶಾಲೆಗಳಲ್ಲಿ ಕೊಠಡಿಗಳೇ ಇಲ್ಲ, ಮೂಲ ಸೌಕರ್ಯ ಇಲ್ಲದೆ ಮಕ್ಕಳು ವಂಚಿತರಾಗಿದ್ದಾರೆ. ಪಾಠ ಕೇಳೋದಕ್ಕೆ ಕೊಠಡಿಗಳು ಕೂಡ ಇಲ್ಲ, ಶೌಚಾಲಯ ಹೋಗೋದಕ್ಕೆ ಶೌಚಾಲಯದ ವ್ಯವಸ್ಥೆಯೂ ಕೂಡ ಇಲ್ಲ. ಶಿಥಿಲಗೊಂಡಿರುವಂತಹ ಕಟ್ಟಡ, ಮಳೆ ಬಂದ್ರೆ ಸೋರೋ ಶಾಲೆಯಲ್ಲೇ ಪಾಠವನ್ನ ಮಾಡಲಾಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಟೀಚರ್ಸ್ಗಳೆಲ್ಲರೂ ಕೂಡ ಹೊರಗಡೆ ಪಾಠ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಭರಮಸಾಗರ ಕೊಳಾಳು ಶಾಲೆಯ ಕರುಣಾಜನಕ ಕಥೆ. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಕೊಳಾಳು ಗ್ರಾಮ ಇದು. ಕೊಠಡಿ, ಶೌಚಾಲಯದ ಕೊರತೆಯಿಂದ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶೌಚಾಲಯ ಇಲ್ಲದೆ ವಿದ್ಯಾರ್ಥಿನಿಯರು ನಿತ್ಯ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ. ಮಕ್ಕಳಿಗೆ ಮೂಲ ಸೌಕರ್ಯ ಮರೀಚಿಕೆ ಆಗ್ಬಿಟ್ಟಿದೆ. ಯಾವಾಗ ಪರಿಹಾರ ಹಾಗಾದ್ರೆ? 114 ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಹೈವೇ ಅಗಲೀಕರಣಕ್ಕೆ ಸರ್ಕಾರಿ ಶಾಲೆಯನ್ನೇ ಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ. ಭೂ ಸ್ವಾಧೀನವಾಗಿ 4 ವರ್ಷವಾದರೂ ಕೂಡ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಶಾಲಾ ಕಟ್ಟಡ, ಮೂಲಭೂತ ಸೌಲಭ್ಯ ಶಿಕ್ಷಣ ಇಲಾಖೆ ಕೊಟ್ಟಿಲ್ಲ. ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಕೊರತೆ ಇದೆ. ಮುಖ್ಯವಾಗಿ ಅಂದರೆ ಶಾಲಾ ಕೊಠಡಿ ಇಲ್ಲ. ಈಗ 4 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಒಂದು 23 ಲಕ್ಷ ದುಡ್ಡು ಆಗಿದೆ. ಬಿಲ್ಡಿಂಗನ್ನು ಕೆಡಬಿಟ್ಟಿದ್ದಾರೆ. ಆ ಅವಧಿಯಲ್ಲಿ ಇದ್ದಂಥ ಶಿಕ್ಷಕರು ಅವಕಾಶ ಕೊಟ್ಟಿದ್ದಾರೆ. ಬಿಲ್ಡಿಂಗು ಅದ್ರ ಬಗ್ಗೆ ಏನಷ್ಟು ಗಮನ ಹರಿಸಿಲ್ಲ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಬಟ್ ಈಗ 114 ಮಕ್ಕಳು 1 to 7th ಕಲಿತಿದ್ದಾರೆ. ನಮಗೆ ಮುಖ್ಯವಾಗಿ ಶಾಲಾ ಕೊಠಡಿಗಳು ಬೇಕು. ನೆಕ್ಸ್ಟ್ ಮಾಡಿಕೊಡ್ತೀವಿ, 2 ಬಿಲ್ಡಿಂಗ್ ಆದ ತಕ್ಷಣ ಅಂತ ಹೇಳಿದ್ದಾರೆ. MLC ಅವ್ರ ಕಡೆಯಿಂದ 2 ಬಿಲ್ಡಿಂಗ್ ಆಗ್ತಾ ಇದ್ದಾವೆ. ಈಗ ಸದ್ಯಕ್ಕೆ ಅಂದರೆ ಒಂದು ಕೊಠಡಿಯಲ್ಲಿ 2 ತರಗತಿಗಳನ್ನ ಹಾಕ್ಕೊಂಡ್ಬಿಟ್ಟು ನಾವು 5 ಜನ ಶಿಕ್ಷಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಎನ್ ವೀರೇಶ್, ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಡುವಷ್ಟು ನಮಗೆ ಯೋಗ್ಯತೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು. 4 ವರ್ಷ ಆಯಿತು ಭೂ ಸ್ವಾಧೀನವನ್ನ ಮಾಡಿಕೊಂಡ್ರು, ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಡೀಟೇಲ್ಸ್ ಏನು ಸಿಗ್ತಾ ಇದೆ ವೀರೇಶ್? ಖಂಡಿತ ರಮ್ಯ, ಏನಂತ ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಎನ್ನುವುದಕ್ಕೋಸ್ಕರ ಸಾಕಷ್ಟು ಸೌಲಭ್ಯಗಳನ್ನ ಈಗಾಗಲೇ ನಿಂತಿದ್ದಾರೆ. ಮಕ್ಕಳಿಗೆ ಬಿಸಿ ಊಟ ಇಡೋದ್ರಿಂದ ಡ್ರೆಸ್ ಕೊಡೋದ್ರ ಬಗ್ಗೆ ಮತ್ತೆ ಶೂ ಕೊಡೋದ್ರ ಬಗ್ಗೆ. ಆದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಟೀಚರ್ಸ್ಗಳ ಕೊರತೆ ಕೂಡ ಕಂಡು ಬರ್ತದೆ. ಆದ್ರೆ ನಾವು ಚಿತ್ರದುರ್ಗ ಜಿಲ್ಲೆ ಏನು ಕೊಳಾಲು ಗ್ರಾಮ ಇದೆ, ಆ ಕೊಳಾಲು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ 1 to 7th ವರೆಗೆ ಏನು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ 100ಕ್ಕೂ ಹೆಚ್ಚು ಜನ ಅಲ್ಲಿ ಏನ್ ಕಲಿಕೆ ಮಾಡ್ತಿದ್ದಾರೆ. ಆದ್ರೆ ಆ ಕಲಿಕೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾದ ಸೂಕ್ತವಾದ ಒಂದು ಕೊಠಡಿಗಳ ಕೊರತೆ ಎದ್ದು ಕಂಡು ಬರ್ತಿದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಅಲ್ಲಿ ಸುಮಾರು 1 to 7th ಇರ್ಬೇಕಂದ್ರೆ ಸುಮಾರು 7 ಕ್ಲಾಸ್ ರೂಮ್ಗಳು ಬೇಕಾಗ್ತದೆ, 1 ಸ್ಟಾಫ್ ರೂಮ್ ಬೇಕಾಗ್ತದೆ. ಆದ್ರೆ ಇಡೀ ಮಕ್ಕಳಿಗೆ 1 to 7th ವರೆಗೆ 2 ರೂಮ್. ಇನ್ನು ಅಂದ್ರೆ ಈಗ ಸಾಮಾನ್ಯವಾಗಿ ಬಿಸಿಲು ಆಗೋಕ್ಕಿಂತ ಮುಂಚೆ 2 ಮಕ್ಕಳನ್ನ ಅಂದ್ರೆ 2 ತರಗತಿಗಳನ್ನ ಒಂದೇ ರೂಮಲ್ಲಿ ಕಮೆಂಟ್ ಮಾಡ್ತಾರೆ. ಬಿಸಿಲು ಆಗಿ ಮರದ ನೆರಳು ಬಂದಾಗ ಸಂಪೂರ್ಣವಾಗಿ ಒಂದು ವಿದ್ಯಾರ್ಥಿಗಳನ್ನ ಮರದ ನೆರಳಿನಲ್ಲಿ ಕೆಲಸ ಅಂದ್ರೆ ವಿದ್ಯಾಭ್ಯಾಸಕ್ಕೆ ವ್ಯಾಸಂಗ ಮಾಡುವಂತ ಕೆಲಸ ಆಗುತ್ತೆ. ಅಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಅದು ಹೋಗಿದೆ. ಸಾಕಷ್ಟು ವಾಹನಗಳ ಶಬ್ದ ಮಾಲಿನ್ಯ ಆಗುತ್ತೆ. ಇದ್ರ ಮಧ್ಯೆ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾಗಿದೆ. ಇಷ್ಟೇ ಅಲ್ಲದೆ 2019ರಲ್ಲಿ ಏನ್ ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಶಾಲೆಯ 2 ಕಟ್ಟಡಗಳು ಹೋಗ್ತವೆ. ಅಲ್ಲಿಂದ ಇಲ್ಲಿ ತನಕ ಆಯ್ತು. ಆ ಶಾಲೆಯ ಕಟ್ಟಡಗಳ ಹೊಸ ಕಟ್ಟಡಗಳ ವ್ಯವಸ್ಥೆ ಆಗಿರ್ಬೋದು. ಮತ್ತೆ ಧನ್ಯವಾದ ತಮ್ಮ ಮಾಹಿತಿಗಾಗಿ.